ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಒಡಿಶಾದಲ್ಲಿ ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಲ್ಲಿಂದ ಇಲ್ಲಿ ಬಂದಿರುವಂತಹ ಒಡಿಶಾದ ಕಾಂಗ್ರೆಸ್ ಶಾಸಕರಿಗೆ ಆಪರೇಷನ್ ಕಮಲದ ಆತಂಕ ಕಾಡ್ತಾ ಇದೆ. ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಒಡಿಶಾ ಕೈ ಶಾಸಕರನ್ನ ಕರ್ಕೊಂಡು ಬರಲಾಯಿತು. ಪೊಲೀಸ್ ಭದ್ರತೆಯಲ್ಲಿ ಒಡಿಶಾದ ಕಾಂಗ್ರೆಸ್ ಶಾಸಕರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿದರು. ಖರ್ಗೆ ನಿವಾಸದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಒಡಿಶಾದ ಕಾಂಗ್ರೆಸ್ ಶಾಸಕರಿಗೆ ಸಾಥನ್ನ ಕೊಟ್ಟರು. ಒಡಿಶಾದ 8 ಮಂದಿ ಕಾಂಗ್ರೆಸ್ನ ಶಾಸಕರನ್ನ ಸದ್ಯ ಬೇರೆ ಹೋಟೆಲ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಡಬಲ್ ಟ್ರೇ ಬೈ ಹಿಲ್ಟನ್ ಹೋಟೆಲ್ಗೆ ಶಾಸಕರನ್ನ ಶಿಫ್ಟ್ ಮಾಡಲಾಗ್ತಿದೆ. ನಾಳೆ ಬೆಳಗ್ಗೆಯೇ ಶಾಸಕರು ವಾಪಸ್ ಆಗ್ತಾರೆ ಅವರ ರಾಜ್ಯಕ್ಕೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ 7:30 ಫ್ಲೈಟ್ಗೆ ಬೆಂಗಳೂರಿನಿಂದ ಸದ್ಯ ಬೆಂಗಳೂರಿನಲ್ಲಿ ಆಶ್ರಯವನ್ನ ಪಡೆದಿರುವಂತಹ ಈ ಒಡಿಶಾದ ಕಾಂಗ್ರೆಸ್ ಶಾಸಕರು ಅಲ್ಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಬಹಳ ನಾಟಕೀಯವಾದಂತಹ ಬೆಳವಣಿಗೆ ಇವತ್ತು ನಡೆಯಿತು. ಒಡಿಶಾದಿಂದ ಬಂದಿರುವಂತಹ ಈ ಕಾಂಗ್ರೆಸ್ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿದ್ದಂತಹ ರಾಮನಗರದ ಬಿಡದಿಯ ಹೋಟೆಲ್ನಲ್ಲಿ ಬಿಜೆಪಿಯ ಮೂಲಕ ಆಪರೇಷನ್ ಕಮಲದ ಯತ್ನ ನಡೆದಿದೆ ಅನ್ನುವಂತಹ ಆರೋಪ ಕೇಳಿಬಂತು. ಒಂದಿಷ್ಟು ಮಂದಿ ಈ ಶಾಸಕರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅವರಿಗೆ ಖಾಲಿ ಚೆಕ್ನ ಮೂಲಕ 5 ಕೋಟಿಯ ಆಫರ್ನ ಕೊಟ್ಟಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ ಫೋಟೋನು ಕೂಡ ತೆಗೆದುಕೊಂಡಿದ್ರು. ಆದ್ರೆ ಕಾಂಗ್ರೆಸ್ ಮುಖಂಡರ ಗಮನಕ್ಕೆ ವಿಚಾರ ಬರ್ತಾ ಇದ್ದ ಹಾಗೆ ಯಾರು ರೂಮ್ ಬುಕ್ ಮಾಡಿ ಆಫರ್ ನೀಡೋದಕ್ಕೆ ಮುಂದಾಗಿದ್ರು, ಈ 8 ಜನ ಶಾಸಕರನ್ನ ಸಂಪರ್ಕ ಮಾಡೋದಕ್ಕೆ ಮುಂದಾಗಿದ್ರು, ಅವರಲ್ಲಿ ಕೆಲವರನ್ನ ಹಿಡಿದು ಹಾಕಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ನ ಮುಖಂಡರು. ಅದಾದಂತಹ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಈ ಒಡಿಶಾದ ಕಾಂಗ್ರೆಸ್ ಶಾಸಕರನ್ನ ಕರ್ಕೊಂಡು ಬರಲಾಗಿದೆ. ಇಷ್ಟಕ್ಕೂ ಬೆಂಗಳೂರಿನಲ್ಲಿ ರೆಸಾರ್ಟ್ ರಾಜಕೀಯ ನಡೀತಾ ಇರೋದು ಯಾವ ಕಾರಣಕ್ಕೆ? ನಾಳೆ ಒಡಿಶಾದಲ್ಲಿ ರಾಜ್ಯಸಭಾ ಚುನಾವಣೆ ಇದೆ. ಆ ರಾಜ್ಯಸಭಾ ಚುನಾವಣೆಯಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಕಾಂಗ್ರೆಸ್ನ ಶಾಸಕರು ಅಡ್ಡ ಮತದಾನ ಮಾಡುವಂತಹ ಭೀತಿ ಕಾಂಗ್ರೆಸ್ ಪಕ್ಷವನ್ನ ಕಾಡ್ತಾ ಇದೆ. ಹಾಗಾಗಿ ರಾಜ್ಯಕ್ಕೆ ಈ 8 ಶಾಸಕರನ್ನ ಕಳುಹಿಸಲಾಗಿತ್ತು ಹೈಕಮಾಂಡ್ ಸೂಚನೆಯ ಮೇರೆಗೆ. ಹೈಕಮಾಂಡ್ ಕೊಟ್ಟಂತಹ ಸೂಚನೆಯಂತೆ ಡಿಕೆ ಶಿವಕುಮಾರ್ ಅವರು ಅವರಿಗೆ ರೆಸಾರ್ಟ್ ನಲ್ಲಿ ಇರುವಂತಹ ವ್ಯವಸ್ಥೆಯನ್ನ ಮಾಡಿದ್ರು. ಆದ್ರೆ ಆ ಇದ್ದಂತಹ ರೆಸಾರ್ಟ್ ನಲ್ಲೇ ಅವರನ್ನ ಆಪರೇಷನ್ ಕಮಲ ಮಾಡುವಂತಹ ಪ್ರಯತ್ನ ನಡೆದಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಒಡಿಶಾದ ಕಾಂಗ್ರೆಸ್ನ ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ರೆಸಾರ್ಟ್ ನಲ್ಲಿದ್ದಂತಹ ಒಡಿಶಾದ ಕಾಂಗ್ರೆಸ್ ಶಾಸಕರನ್ನ ನಾಟಕೀಯ ಬೆಳವಣಿಗೆಯಲ್ಲಿ ಆಪರೇಷನ್ ಮಾಡುವಂತಹ ಪ್ರಯತ್ನ ಅದೇ ಹೋಟೆಲ್ ನಡೆದಿದೆ ಅನ್ನುವಂತಹ ಆರೋಪ. ಅದರ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಸದ್ಯ ಈ ವಿಚಾರವಾಗಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದ್ದಾವೆ, ಏನು ಅಪ್ಡೇಟ್ ಸಿಗ್ತಾ ಇದೆ ಶಿವಪ್ರಸಾದ್? ಖಂಡಿತವಾಗಿಯೂ ವಿದ್ಯಾಶ್ರೀ, ನಾಳೆ ಒರಿಸ್ಸಾದಲ್ಲಿ ರಾಜ್ಯಸಭೆ ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ ಶಾಸಕರನ್ನ ಹೈಜಾಕ್ ಮಾಡತಕ್ಕಂತ ಪ್ರಯತ್ನ ಕೂಡ ನಡೀತಾ ಇತ್ತು ಒರಿಸ್ಸಾದಲ್ಲಿ. ಇದನ್ನ ಅರಿತಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆಯನ್ನ ನೀಡಿದ್ರು. ಕರ್ನಾಟಕಕ್ಕೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರನ್ನ ಶಿಫ್ಟ್ ಮಾಡಬೇಕು, ಜೊತೆಗೆ ಅವರನ್ನ ರಕ್ಷಣೆ ಮಾಡಬೇಕು, ಅಂದ್ರೆ ಆಪರೇಷನ್ ಕಮಲಕ್ಕೆ ಒಳಗಾಗದಂತೆ ತಾವು ಕಾಪಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ರು. ಸದ್ಯ ಈಗ ಬಿಡದಿಯ ರೆಸಾರ್ಟ್ ಅಲ್ಲಿ ಇದ್ದಂತ ಒರಿಸ್ಸಾದ ಕಾಂಗ್ರೆಸ್ ಶಾಸಕರನ್ನ ಖುದ್ದು ಒರಿಸ್ಸಾದ ಸಿಎಂ ಗೆ ಸಂಬಂಧಪಟ್ಟಂತ ಅಂದ್ರೆ ಆಪ್ತರು ಭೇಟಿಯಾಗಿ ತಾವು 5 ಕೋಟಿ ರೂಪಾಯಿ ಆಫರ್ ಅನ್ನು ಕೂಡ ನೀಡೋದ್ರ ಜೊತೆಗೆ ಖಾಲಿ ಚೆಕ್ ಗಳನ್ನು ಕೂಡ ನೀಡಿದ್ರು. ಅಂದ್ರೆ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ತಾವು ಮತವನ್ನ ಚಲಾವಣೆ ಮಾಡಬೇಕು ರಾಜ್ಯಸಭೆ ಚುನಾವಣೆಯಲ್ಲಿ ಅಂತಕ್ಕಂಥ ಆಫರ್ ಅನ್ನು ಕೂಡ ನೀಡಿದ್ರು ಎಂಬತಕ್ಕಂಥ ಮಾಹಿತಿಯನ್ನ ಈಗ ಕಾಂಗ್ರೆಸ್ನ ಮೂಲಗಳಿಂದ ಖಚಿತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸದ್ಯ ಈ ಬೆಳವಣಿಗೆಯ ನಂತರ ಕಾಂಗ್ರೆಸ್ನ ನಾಯಕರು ಅಲರ್ಟ್ ಆಗಿದ್ರು. ಸದ್ಯ ಈ ವಿಚಾರ ಕುರಿತಂತೆ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಈ ವಿಚಾರ ಕುರಿತಂತೆ ಈಗ ತನಿಖೆ ಕೂಡ ಶುರುವಾಗಿದೆ. ಇನ್ನು ಸದ್ಯ ಈ ಬೆಳವಣಿಗೆಯಿಂದ ಇನ್ನಷ್ಟು ಅಲರ್ಟ್ ಆಗಿರ್ತಕ್ಕಂಥ ಡಿಸಿಎಂ ಮತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರು ಎಐಸಿಸಿ ಅಧ್ಯಕ್ಷರನ್ನ ಒರಿಸ್ಸಾದ ಅಷ್ಟು ಕಾಂಗ್ರೆಸ್ ಶಾಸಕರ ಮುಖಾಂತರ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ತಮ್ಮ ನಿಲುವನ್ನ ಬದಲಾವಣೆ ಮಾಡಬಾರದು, ತಮ್ಮ ಪರವಾಗಿ ಪಕ್ಷ ಇದೆ, ಯಾವುದೇ ಈ ರೀತಿಯ ಪ್ರಲೋಭನೆಗಳು ಬಂದಂತ ಸಂದರ್ಭದಲ್ಲೂ ಕೂಡ ಅದನ್ನ ಧಿಕ್ಕರಿಸಿ ಪಕ್ಷದ ಪರ ನಿಲ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಎಐಸಿಸಿ ಅಧ್ಯಕ್ಷರು ನೀಡಿದ್ದಾರೆ. ಸದ್ಯ ಈಗ ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಿಂದ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡೋದ್ರ ಜೊತೆಗೆ ನಾಳೆ ಬೆಳಿಗ್ಗೆ ಬೆಂಗಳೂರಿನಿಂದ ಅಂದ್ರೆ 7:30 ವಿಮಾನದಲ್ಲಿ ಒರಿಸ್ಸಾಗೆ ತೆರಳಲಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ
ಅಭ್ಯರ್ಥಿಯ ಪರವಾಗಿ ಮತವನ್ನು ಕೂಡ ಚಲಾವಣೆ ಮಾಡಲಿದ್ದಾರೆ. ಸದ್ಯ ಈಗ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಶಾಸಕರಿಗೆ ರಕ್ಷಣೆ ಕೊಡೋದ್ರ ಜೊತೆಗೆ ಅಡ್ಡ ಮತದಾನದ ಭೀತಿಯಿಂದ ಕೂಡ ಪಾರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿರ್ತಕ್ಕಂಥ ಒರಿಸ್ಸಾದ ಅಷ್ಟು ಶಾಸಕರುಗಳು ಕೂಡ ಅವರ ಅಭಯಕ್ಕೂ ಕೂಡ ಅವರು ತಮ್ಮ ನಿಲುವನ್ನ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡೋದಿಲ್ಲ, ನಾವು ಪಕ್ಷದ ಅಭ್ಯರ್ಥಿ ಪರವಾಗಿ ಕೂಡ ಮತ ಚಲಾವಣೆಯನ್ನ ಮಾಡ್ತೀವಿ ಅಂತಕ್ಕಂಥ ಅಭಯವನ್ನು ಕೂಡ ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಯಾವ್ಯಾವ ನಾಯಕರು ಬಿಜೆಪಿಯಿಂದ ಒರಿಸ್ಸಾದಿಂದ ಇಲ್ಲಿಗೆ ಆಗಮಿಸಿ ಕಾಂಗ್ರೆಸ್ ಶಾಸಕರಿಗೆ ಏನು ಆಫರ್ ಅನ್ನ ನೀಡಿದ್ರು, ಖಾಲಿ ಚೆಕ್ ಗಳನ್ನ ಕೂಡ ನೀಡಿದ್ರು, ಈ ವಿಚಾರ ಕುರಿತಂತೆ ಕೂಡ ತನಿಖೆ ನಡೀತಾ ಇದೆ. ಯಾವ್ಯಾವೆಲ್ಲ ನಾಯಕರು ಆಫರ್ ಅನ್ನ ನೀಡಿದ್ರು ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಈಗ ಒರಿಸ್ಸಾದ ಕಾಂಗ್ರೆಸ್ ಶಾಸಕರಿಂದನೂ ಕೂಡ ಪೊಲೀಸರು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸದ್ಯ ಈಗ ಸ್ಪಾಟ್ ಅಲ್ಲಿ ಸ್ಥಳ ಮಹಜೂರ್ಗೂ ಕೂಡ ಕೆಲವೊಂದಿಷ್ಟು ಒರಿಸ್ಸಾದ ಶಾಸಕರ ಜೊತೆ ಪೊಲೀಸರು ತೆರಳಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಯಾವುದೇ ಕಾರಣಕ್ಕೂ ಕೂಡ ಒರಿಸ್ಸಾದ ರಾಜ್ಯಸಭೆ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವಾಗಬಾರದು, ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸ್ತಕ್ಕಂಥದ್ದು ಒಂದು ಅಜೆಂಡಾ ಆದ್ರೆ ಕಾಂಗ್ರೆಸ್ನ ಶಾಸಕರ ಜೊತೆ ಸಂಪರ್ಕವನ್ನ ಸಾಧಿಸಿ ಅವರಿಂದ ಅಡ್ಡ ಮತದಾನಕ್ಕೂ ಕೂಡ ಯತ್ನಿಸಲಾಗಿತ್ತು ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಸದ್ಯ ರಾಜ್ಯಸಭೆ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಹೈಜಾಕ್ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರವನ್ನ ಉಂಟು ಮಾಡತಕ್ಕಂಥ ಪ್ರಕ್ರಿಯೆಗಳು ಸಹಜ. ಸದ್ಯ ಎಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರು ಅರ್ಥಕೊಂಡಿದ್ದು ಸದ್ಯ ಕರ್ನಾಟಕ ಇಲ್ಲಿ ಸೇಫೆಸ್ಟ್ ಜಾಗ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಇಲ್ಲಿಗೆ ರವಾನೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈ ವಿಚಾರ ಅಂದ್ರೆ ಈಗ ಅಡ್ಡ ಮತದಾನದ ಭೀತಿಯಿಂದ ಕಾಂಗ್ರೆಸ್ನ ಶಾಸಕರುಗಳು ಕೂಡ ಪಾರಾಗಿದ್ದಾರೆ. ನಾಳೆ ನಡೆಯಲಿರುವ ಒರಿಸ್ಸಾ ರಾಜ್ಯಸಭೆ ಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಕೂಡ ಮತ ಚಲಾವಣೆ ಮಾಡಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಇಲ್ಲಿನ ಪೊಲೀಸರು ಯಾವ್ಯಾವ ನಾಯಕರು ಭೇಟಿಯಾಗಿ ಶಾಸಕರಿಗೆ ಯಾವ ರೀತಿ ಆಫರ್ ಅನ್ನ ನೀಡಿದ್ರು, ಅಡ್ಡ ಮತದಾನದ ವಿಚಾರವಾಗಿ ಯಾವ್ಯಾವ ಆಫರ್ ಅನ್ನ ನೀಡಿದ್ರು ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಈಗ ತನಿಖೆ ನಡೆಯಲಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ವಿಚಾರ ಕುರಿತಂತೆ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಕೂಡ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ರಾಜ್ಯಸಭೆಯಂತಹ ಮಹತ್ವದ ಚುನಾವಣೆಯಲ್ಲಿ ಈ ರೀತಿಯ ಕಾಂಗ್ರೆಸ್ ಶಾಸಕರನ್ನ ಹೈಜಾಕ್ ಮಾಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇದ್ರೂ ಕೂಡ ಒರಿಸ್ಸಾದಿಂದ ಇಲ್ಲಿಗೆ ಆಗಮಿಸಿ ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಆಡಿದಂತ ನಾಯಕರುಗಳು ಯಾರ್ಯಾರು ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.